ಎಸ್ ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನಮಗೆ ಸಿಗ್ತಾ ಇದೆ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೋಟದಲ್ಲಿ ಮಂಗಳೂರು ಮೂಲದ ಮಹಿಳೆ ಸಾವನ್ನಪ್ಪಿದ್ದಾರೆ. ರಜೀನಾ ಶ್ರೀಲಂಕಾ ಸ್ಫೋಟದಲ್ಲಿ ಮೃತಪಟ್ಟಂತ ಮಹಿಳೆ ಅನ್ನುವಂಥ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಪತಿಯ ಜೊತೆ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಸಂಬಂಧಿಕರ ಮನೆಗೆ ರಜೀನಾ ಅವರು ಹೋಗಿದ್ರಂತೆ. ರಜೀನಾ ಪತಿ ಖಾದರ್ ಕುಕ್ಕಾಡಿ ಮಂಗಳೂರಿನ ಬೈಕಂಪಾಡಿ ನಿವಾಸಿಗಳು. ಪತಿ ಖಾದರ್ ಕುಕ್ಕಾಡಿ ಶ್ರೀಲಂಕಾದಿಂದ ದುಬೈಗೆ ತೆರಳಿದ್ರು. ರಜೀನಾ ಸಂಬಂಧಿಕರ ಜೊತೆ ರೆಸ್ಟೋರೆಂಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. 3 ರೆಸ್ಟೋರೆಂಟ್ಗಳಲ್ಲಿ ಜೊತೆಗೆ 4 ಚರ್ಚ್ಗಳಲ್ಲಿ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, 200ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ದುರಾದೃಷ್ಟವಶಾತ್ ಕರ್ನಾಟಕ ಮೂಲದ ಮಹಿಳೆಯರು ಸಹ ಈ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ರಜೀನಾ ಅಂತ ಅವರ ಹೆಸರು. ಅವರಿಗಾಗಲೇ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರಂದನವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಮಂಗಳೂರು ಮೂಲದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಸದ್ಯ ಕುಟುಂಬಸ್ಥರಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಏನು ಹೇಳ್ತಿದ್ದಾರೆ ಕುಟುಂಬಸ್ಥರು? ಪ್ರಜ್ವಲ್. ಖಂಡಿತವಾಗ್ಲೂ ಶಿವಶಂಕರ್, ಇಂದು ಬೆಳಿಗ್ಗೆ ನಡೆದಿರುವಂತಹ ಶ್ರೀಲಂಕಾದಲ್ಲಿ ನಡೆದಿರುವಂತಹ ಬಾಂಬ್ ಸ್ಫೋಟದಲ್ಲಿ ಮಂಗಳೂರಿನ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಒಂದು ತಡವಾಗಿ ಲಭ್ಯವಾಗಿರುವಂತದ್ದು. ಇಂದು ಮಧ್ಯಾಹ್ನದ ವೇಳೆ ಮಾಹಿತಿಯೊಂದು ಮನೆಯವರಿಗೂ ಕೂಡ ಅವರ ಸಂಬಂಧಿಕರಿಗೂ ಕೂಡ ಈ ಒಂದು ಮಾಹಿತಿ ತಲುಪ್ತಿದ್ದಂತೆ ಮನೆಯಲ್ಲಿ ಕೂಡ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಂಗಳೂರಿನ ನಿವಾಸಿಯಾಗಿರುವಂತಹ ರಜೀನಾ ಏನಿದ್ದಾರೆ, ಅವರು ಮಂಗಳೂರಿನ ಒಂದು ಹೊರವಲಯದ ಬೈಕಂಪಾಡಿ ನಿವಾಸ ಆಗಿದ್ರು. ಅವರು ಎಲ್ಲರೊಟ್ಟಿಗೂ ಕೂಡ ಸಹಪಾಠಿಗಳು, ಎಲ್ಲರ ಮನೆ ಹತ್ತಿರದವರು, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಆಗ್ಲಿ, ಯಾವುದೇ ಧರ್ಮವಾಗಿದ್ರು ಕೂಡ ಅವರೊಟ್ಟಿಗೆ ಒಗ್ಗಟ್ಟಿನಲ್ಲಿ ಅಲ್ಲಿ ಒಂದು ಒಡನಾಟ ಇತ್ತು ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು. ಅವರು ಸಂಬಂಧಿಕರ ಮನೆಗೆ ಹೋದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. 2 ದಿನಗಳ ಹಿಂದೆ ಅವರ ಸಂಬಂಧಿಕರ ಮನೆ ಶ್ರೀಲಂಕಾದಲ್ಲಿರುವಂತದ್ದು. ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಫ್ಲಾಟ್ ನಲ್ಲಿ ತಂಗಿದ್ದಾಗ, ಅಂದ್ರೆ ಹೋಟೆಲ್ ನಲ್ಲಿ ತಂಗಿದ್ದಾಗ ಈ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಇವರು ಕೂಡ ಇದ್ರು ಎಂಬ ಮಾಹಿತಿಯು ಕೂಡ ಲಭ್ಯವಾಯಿತು. ಮತ್ತು ಕುಟುಂಬಸ್ಥರ ಈಗಾಗಲೇ ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಬೇಕಾಗಿದೆ. ಯಾಕಂದ್ರೆ ಕುಟುಂಬಸ್ಥರು ಕೂಡ ಯಾರಿಗೂ ಕೂಡ ಕರೆ ಸಿಗ್ತಾ ಇಲ್ಲ. ಅದೇ ರೀತಿ ಯಾರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಆದ್ರೆ ಮನೆಯವರಿಗೆ ತಿಳಿದ ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾರು ಸಂಬಂಧಿಕರಿದ್ದಾರೆ ಅವರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಶ್ರೀಲಂಕಾಕ್ಕೆ ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶಿವಶಂಕರ್. ಓಕೆ ಪ್ರಜ್ವಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.